ಅದೇನೋ ಯಪ್ಪ, ಯಾಕೆ ಈ ರೀತಿಯಾಗಿ ರಾಜಕಾರಣಿಗಳು ಈ ರೀತಿಯಾಗಿ ಇಂಥ ಪ್ರಕರಣಗಳಲ್ಲಿ ತಳಕು ಹಾಕ್ಕೊಳ್ತಾರೋ ಗೊತ್ತಿಲ್ಲ, ಅಥವಾ ಅವ್ರನ್ನ ತಳಕು ಹಾಕಿಸ್ತಾರೋ ಅಂತ ಅರ್ಥ ಆಗಲ್ಲ. ಒಂದು ಕೊಲೆ ಪ್ರಕರಣ ಈಗಾಗಿರೋದು. ಇದು ಯಾಕಾಯಿತು ಕೊಲೆ? ಜಮೀನಿನ ವಿಚಾರದಲ್ಲಿ ಸುಮಾರು ದಿನಗಳಿಂದಲೂ ಕೂಡ ಈ ವಿಚಾರದಲ್ಲಿ ಜಟಾಪಟಿ ಇತ್ತಂತೆ. ಅದು ಕೊಲೆ ಇಲ್ಲಿಗ ಅಂತ್ಯ ಆಗ್ಬಿಟ್ಟಿದೆ. ರಾಜಕಾರಣಿಗಳ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಅವ್ರು ಯಾರ ಜೊತೆಗೆ ಅವರೆಲ್ಲ ಫೋಟೋ ತೆಗೆಸ್ಕೊಳ್ತಾರೆ, ಆ ಫೋಟೋಗಳಲ್ಲಿರುವಂಥವ್ರು ಯಾವತ್ತಾದರೂ ಯಾವುದಾದ್ರೂ ಕೇಸ್ನಲ್ಲಿ ತಗಲಾಕೊಂಡಾಗ ಇವ್ರ ಜೊತೆಗೆ ಇವ್ರು ಆಪ್ತರು, ಇವ್ರ ಜೊತೆಗೆ ಇವ್ರಿಗೆ ನಂಟಿದೆ, ಇವರೇ ಇವ್ರಿಗೇನೋ ಹೇಳಿ ಮಾಡಿಸಿದ್ದಾರೆ ಅನ್ನುವಂಥದ್ದು ಬಹುತೇಕವಾಗಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ಅವ್ರವ್ರ ಪಾಡಿಗವರು. ಈಗ ಇಲ್ಲಿರುವಂಥ ಪ್ರಕರಣವೂ ಕೂಡ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ತನಿಖೆ ಇನ್ನೂ ನಡಿಬೇಕಾಗಿದೆ. ಈಗ ಕೊಲೆ ಆಗೋಗಿದೆ. ಕೊಲೆ ಮಾಡಿದಂಥವ್ರು ಯಾರು, ಏನು, ಎತ್ತ ಅನ್ನುವಂಥದ್ದಕ್ಕೆ ಪೊಲೀಸರಿಗಾಗಲೇ FIR ದಾಖಲು ಮಾಡಿದ್ದಾರೆ. ನಮ್ಮ ಪೊಲೀಸರು ಹೇಗೆ ಅಂತಂದರೆ, ಕೆಲವು ಪ್ರಕರಣಗಳಲ್ಲಿ FIR ಹಾಕಬೇಕು ಅಂತಂದರೆ ಎಲ್ಲಿದೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಿಗೆ? ಅವ್ರ ಹೆಸರನ್ನು, ಆರೋಪಿಗೆ ಯಾರು ಬಂದಿರ್ತಾರೆ ತೊಂದರೆಗೊಳಗಾಗಿರೋರು, ಅವ್ರ ಹೆಸರನ್ನು ಹೇಳಿದ್ರು ಕೂಡ ಹೆಸರನ್ನು ಹಾಕಲ್ಲ FIR ಅಲ್ಲಿ. ನಮಗಿನ್ನೂ ಅದ್ರ ಬಗ್ಗೆ ಏನೂ ಸಿಕ್ಕಿಲ್ಲ ಮಾಹಿತಿಗಳು, ಹೆಂಗೆ ಹಾಕ್ಬೇಕು ನಾವು ಹೆಸರನ್ನು ಅಂತ ಕೇಳ್ತಾರೆ. ಆದರೆ ಇಲ್ಲಿ ಅವ್ರ ಜೊತೆಗೇನೋ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಈಗ ಶಾಸಕರ ಹೆಸರನ್ನೇ ಇದಕ್ಕೆ ತಳಕ್ಕೆ ಹಾಕ್ಬಿಟ್ಟಿದ್ದಾರೆ. A5 ಅಂತ ಹಾಕಿದ್ದಾರೆ. ಯಾರನ್ನ? ಬೈರತಿ ಬಸವರಾಜ್ ಅವರನ್ನ. ಈ ಶಾಸಕರೀಗ ನನಗೋದಕ್ಕೂ ಸಂಬಂಧನೇ ಇಲ್ಲ ರೀ, ನನಗೆ ಗೊತ್ತೇ ಇಲ್ಲ ಅಂತಾರೆ. ಬಟ್ ಮೊದಲನೇ ಆರೋಪಿ ಕೊಲೆ ಪ್ರಕರಣದಲ್ಲಿರುವಂಥವ್ರು ಯಾರಿದ್ದಾರೆ ಅವ್ರ ಜೊತೆಗೆ ಇವರೆಲ್ಲ ಫೋಟೋಗಳಿದ್ದಾವೆ. ಫೋಟೋ ಇದ್ದ ಮಾತ್ರಕ್ಕೆ ಇವರು ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಅರ್ಥ ಆಗುತ್ತಾ? ಆ ಕೊಲೆಯಲ್ಲಿ ಏನಾದರೂ ಲಿಂಕ್ ಇದೆಯಾ? ಇವೆಲ್ಲವೂ ಕೂಡ ತನಿಖೆಗೆ ಒಳಪಡ್ತಾ ಇದೆ. ಯಾರು ಕೊಲೆ ಆಗಿದ್ದಾರೋ ಅವರ ತಾಯಿನೋ ಅವರ ಮನೆಯಲ್ಲಿರುವಂಥ ಸಂಬಂಧಿಕರು ಯಾರೋ ಒಂದು ಆರೋಪವನ್ನು, ದೂರನ್ನು ಕೊಟ್ಟಿದ್ದಾರೆ. ಇವರ ಹೆಸರನ್ನು ಹೇಳಿದಾರಂತೆ. ಏನು ಇದು ಪ್ರಕರಣ? ಯಾರು ಕೊಲೆ ಆಗಿದ್ದು? ಸ್ಟೋರಿ ನೋಡಿ. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಬರ್ಬರ ಹತ್ಯೆ. ಬೈರತಿ ಬಸವರಾಜ್ ವಿರುದ್ಧ ಕುಮ್ಮಕ್ಕು ಆರೋಪ. FIRನಲ್ಲಿ ಬೈರತಿ ಬಸವರಾಜ್ A5 ಆರೋಪಿ. ಬೆಂಗಳೂರಿನ KR ಪುರಂ ಬಳಿ ಇರೋ ಕಿತ್ತಗನೂರಿನಲ್ಲಿ ಜಮೀನು ವಿವಾದಕ್ಕೆ ಹೆಣ ಉರುಳಿದೆ. ಈ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಬೈರತಿ ಬಸವರಾಜ್ ಹೆಸರು ತಳುಕು ಹಾಕಿಕೊಂಡಿದೆ. ಕಳೆದ 5 ತಿಂಗಳಿನಿಂದ ಶುರುವಾದ ಜಮೀನು ಜಟಾಪಟಿ ರಕ್ತಪಾತದಲ್ಲಿ ಮುಗಿದಿದೆ. ಭಾರತೀನಗರದ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲುನನ್ನ ಮಾಜಿ ಸಚಿವ ಬೈರತಿ ಬಸವರಾಜ್ ಗ್ಯಾಂಗ್ ಹತ್ಯೆ ಮಾಡಿದೆ ಅಂತ ಮೃತ ಶಿವಪ್ರಕಾಶ್ ತಾಯಿ ದೂರು ದಾಖಲಿಸಿದ್ದು, ಇದರ ಮೇಲೆ FIR ದಾಖಲಾಗಿದೆ. ಬೆಂಗಳೂರಿನ ಶಿವಾಜಿನಗರದ ಬಳಿ ಇರೋ ಭಾರತೀನಗರ ಮನೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಇದ್ದು, ರಾತ್ರಿ 8:30 ಸುಮಾರಿಗೆ ಮನೆಯಿಂದ ಹೊರಗೆ ಬಂದಿದ್ದ. ಡ್ರೈವರ್ ಬಳಿ ಕಾರ್ ಕೀ ಪಡೆದುಕೊಳ್ಳಲು ಮನೆಯಿಂದ ಹೊರಗೆ ಬಂದು ಕಾರು ಚಾಲಕನ ಬಳಿ ಮಾತನಾಡುತ್ತಾ ಸಿಗರೇಟ್ ಹಚ್ಚಿದ್ದಷ್ಟೇ. ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದ 7-8 ಮಂದಿ ಏಕಾಏಕಿ ದಾಳಿ ಮಾಡಿ ಕ್ರೂರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ತೀವ್ರ ರಕ್ತಸ್ರಾವದಿಂದಾಗಿ ಶಿವಪ್ರಕಾಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶಿವ ಅಲಿಯಾಸ್ ಬಿಕ್ಲುವನ್ನ ಹತ್ಯೆ ಮಾಡಬೇಕು ಅಂತೇಳಿ ಕಾದುಕೊಳ್ತಿದ್ದಂಥ ಹಂತಕರು ಕಳೆದ 2 ವಾರದಿಂದನೂ ಕೂಡ ರೇಖೆಯನ್ನು ಮಾಡಿದ್ರು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾವಾಗ ಆತ ಮನೆಯಿಂದ ಆಚೆ ಬರ್ತಾನೆ, ಮನೆಯಿಂದ ಆಚೆ ಬರೋದನ್ನೇ ಕಾದ್ಕೊಳ್ದು ಮನೆಯಿಂದ ಹೊರಗಡೆ ಬಂದ ತಕ್ಷಣವೇ ಒಂದು 6-7 ಹಂತಕರು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶತಾಯಗತಾಯ ಆತನನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನ ಹತ್ಯೆಯನ್ನು ಮಾಡಿರುವಂಥದ್ದು. ಕಿತ್ತಗನೂರು ಜಮೀನು ವಿಚಾರವಾಗಿ ಕೊಲೆ. ಬೈರತಿ ವಿರುದ್ಧ ಶಿವು ತಾಯಿ ಆರೋಪ. ಇನ್ನು ಹತ್ಯೆ ಬಗ್ಗೆ ದೂರು ನೀಡಿರುವ ಶಿವಪ್ರಕಾಶ್ ತಾಯಿ ಕಿತ್ತಗನೂರು ಜಮೀನು ವಿಚಾರವಾಗಿ ಕೊಲೆ ಆಗಿದೆ ಅಂತ ದೂರು ನೀಡಿದ್ದಾರೆ. ಜಗದೀಶ್, ಕಿರಣ್, ವಿಮಲ್ ಹಾಗೂ ಮಾಜಿ ಸಚಿವ ಬೈರತಿ ಬಸವರಾಜ್ ಮೇಲೆ ದೂರು ನೀಡಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಜಮೀನು ವಿಚಾರವಾಗಿ ಜಗದೀಶ್ ನನ್ನ ಮಗನಿಗೆ ಬೆದರಿಕೆ ಹಾಕಿದ್ದ. ಈ ಬಗ್ಗೆ ನನ್ನ ಮಗ ದೂರು ಕೂಡ ನೀಡಿದ್ದ. ಬೈರತಿ ಬಸವರಾಜ್ ಕುಮ್ಮಕ್ಕಿನಿಂದಲೇ ಹತ್ಯೆಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಶಿವಪ್ರಕಾಶ್ ತಾಯಿ ದೂರು ಆಧರಿಸಿ ಭಾರತೀನಗರ ಪೊಲೀಸರು FIR ದಾಖಲಿಸಿದ್ದಾರೆ. A1 ಆರೋಪಿ ಜಗ್ಗಿ ಜೊತೆ ಬೈರತಿಗೆ ನಂಟು. 10 ವರ್ಷಗಳಿಂದ ಒಡನಾಟ ಇದ್ರೂ ಸುಳ್ಳು ಹೇಳಿದ್ರ. ಇನ್ನು A1 ಆಗಿರೋ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ್ಗಿ ಜೊತೆಗೆ ಬೈರತಿ ಬಸವರಾಜ್ಗೆ ನಂಟಿರೋ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಭೂ ವ್ಯಾಜ್ಯಗಳನ್ನ ಜಗ್ಗಿಯ ಬಗೆಹರಿಸ್ತಾ ಇದ್ದು, ಇಬ್ಬರ ನಂಟಿನ ಫೋಟೋಗಳು ವೈರಲ್ ಆಗಿವೆ. ಈ ಹಿಂದೆ ಕುಂಭಮೇಳಕ್ಕೂ ಬೈರತಿ ಜೊತೆ ಜಗ್ಗಿ ಹೋಗಿದ್ದ ಪುರಾವೆ ಸಿಕ್ಕಿದೆ. ಅಲ್ಲದೆ ಬರ್ತ್ಡೇ ಪಾರ್ಟಿಯಲ್ಲೂ ಭಾಗಿಯಾಗಿರೋ ವಿಡಿಯೋ ಸಾಕ್ಷ್ಯ ಸಿಕ್ಕಿದ್ದು, ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ.
ರೌಡಿ ಶಿವಪ್ರಕಾಶ್ ಕೊಲೆ ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ ಭಾರತೀನಗರ ಪೊಲೀಸರಿಗೆ ಒಂದಷ್ಟು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮಾಜಿ ಸಚಿವರಾಗಿರುವಂಥ ಬೈರತಿ ಬಸವರಾಜ್ ಅವರ ಜೊತೆ A1 ಆರೋಪಿ ಆಗಿರುವಂತಹ ಜಗದೀಶ್ ಅವರ ನಂಟಿರುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಮತ್ತು ಪುರಾವೆಗಳು ಸಿಕ್ಕಿರುವಂಥದ್ದು. ಬಹಳ ಪ್ರಮುಖವಾಗಿ ಕುಂಭಮೇಳಕ್ಕೆ ಬೈರತಿ ಬಸವರಾಜ್ ಜೊತೆ ಆರೋಪಿ ಆಗಿರುವಂಥ ಜಗದೀಶ್ ಹೋಗಿರುವಂಥ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಿರುವಂಥ ಪ್ರಕರಣಕ್ಕೆ ಈ ಒಂದು ಕೊಲೆಗೆ ವ್ಯಾಜ್ಯದ ವಿಚಾರವಾಗಿಯೇ ಒಂದು ಹತ್ಯೆ ನಡೆದಿರುವ ಬಗ್ಗೆ ಪೊಲೀಸರು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇನ್ನು ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನನಗೆ ಆ ವಿಚಾರವೇ ಗೊತ್ತಿಲ್ಲ, ಕೊಲೆ ಮಾಡಿರುವವರು ಯಾರೆಂಬುದು ಗೊತ್ತಿಲ್ಲ ಅಂತ ಮಾಜಿ ಸಚಿವ ಭಾರತಿ ಬಸವರಾಜ್ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ FIR ನಲ್ಲಿ ಹೆಸರು ಸೇರಿಸಿರುವುದಕ್ಕೆ ಮಾಜಿ ಸಚಿವ ಭಾರತಿ ಬಸವರಾಜ್ ಅಸಮಾಧಾನ ವ್ಯಕ್ತಪಡಿಸಿ ಆರೋಪಿಗಳ್ಯಾರು ನನ್ನ ಬೆಂಬಲಿಗರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಭಾರತಿ ಬಸವರಾಜ್ ಬೆನ್ನಿಗೆ ನಿಂತಿದ್ದಾರೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ KR ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ FIR ನಲ್ಲಿ ಅವರ ಹೆಸರಿದೆ. ನಮ್ಮ ಜೊತೆ ಖುದ್ದು ಬೈರತಿ ಬಸವರಾಜ್ ಅವರೇ ಇದ್ದಾರೆ. ಸರ್, ಏನಿದು ಪ್ರಕರಣ? ನಿಮ್ಮ ಹೆಸರೇ ಕೇಳಿ ಬರ್ತಿದೆ ಅಂತ. ಈ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಯಾಕೆ ನನ್ನ ಹೆಸರು ತಂದಿದ್ದಾರೋ ಗೊತ್ತಿಲ್ಲ. ಈಗ ಏನಾದರೂ ಇದ್ದರೆ ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ, ನನ್ನನ್ನು ಕೇಳಬೇಕಾಗಿತ್ತಲ್ಲ. ಈ FIR ಮಾಡೋಕ್ಕೆ ಮುಂಚೆ ಏನು ಸರ್ ಈ ಥರ ಬಂದಿದೆ, ಈ ಥರ ಏನಿದು ಕತೆ ಅಂತ ಹೇಳಿದರೆ ನಾನು ಅವ್ರಿಗೆ ವಿವರಣೆಯನ್ನು ಕೊಡ್ತಾಯಿದ್ದೆ. ಏಕಾಏಕಿ FIR ಮಾಡಿ ಇವತ್ತೆಲ್ಲ ಒಂದು ಕಡೆ ನಮ್ಮ ತೇಜೋವಧೆ ಮಾಡೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ ಕೂಡ ಭಾಳ ನೋವಿನ ಸಂಗತಿ. ಯಾವ ಜಮೀನಲ್ಲಿದೆ, ಏನು ಅದರ ವಿಚಾರ, ಏನು ಅದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೂ ಇಲ್ಲ. ಯಾರು ಕೊಲೆ ಆಗಿದ್ದಾರೆ, ಯಾರು ರೌಡಿ ಶಿವ, ಯಾವನು, ಏನು ಅಂತ ಈಗ ನಾನು ನಿಮ್ಮ ಸುದ್ದಿ ಮಾಧ್ಯಮ ಮುಖೇನ ನೋಡಿದಾಗ ಈ ವಿಚಾರ ನನಗೆ ಗೊತ್ತಾಗಿದೆ. 5 ಜನ ಅರೆಸ್ಟ್ ಆಗಿದ್ದಾರೆ ಸರ್. ಅವ್ರು ನಿಮ್ಮ ಬೆಂಬಲಿಗರಲ್ವಾ? ಅವ್ರ ಹೆಸರು ಕೇಳಿಲ್ವಾ ನೀವು ಅಂತ? ನನ್ನ ಬೆಂಬಲಿಗರಂತ ನಾನು ಯಾರೂ ಇಲ್ಲ, ಯಾರು ನಮ್ಮ ಬೆಂಬಲಿಗರಲ್ಲ, ಯಾರು ನಮಗೆ ಇದಿಲ್ಲ. ನಾನು ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇಲ್ಲೋ ಒಂದು ಕಡೆ ಇದನ್ನು ರಾಜಕೀಯವಾಗಿ ಏನಾದ್ರು ಮಾಡಬೇಕಂತೇಳಿ ಈ ಥರ ಮಾಡಿದಾರೇನೋ ಗೊತ್ತಿಲ್ಲ. ಸೊ ಅದರಿಂದ ಖಂಡಿತವಾಗಿ ನಿಜವಾಗೂ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಇದರಲ್ಲಿ ಯಾವುದೇ ನಂದು ಪಾತ್ರ ಇಲ್ಲ, ಯಾವುದೇ ಒಂದು ತಪ್ಪಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಟಿವಿನಲ್ಲಿ ಹಾಕಿದ್ರು ಕೂಡ ನಮಗೆ ಏನು ನೋವಾಗಲ್ವಾ? FIR ನಲ್ಲಿ ಬಂದಿದೆ ಸರ್, ನಾವಾಗ ಹಾಕಿಲ್ಲ. FIR ನಲ್ಲಿ 5ನೇ ಆರೋಪಿ ಹೆಸರಲ್ಲಿ ನಿಮ್ಮ ಹೆಸರಿದೆ. ಅದಕ್ಕೆ ಹೇಳಿದ್ದು, ಈಗ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಇತಿಹಾಸ ಎಲ್ಲ ಕೂಡ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಫೋನ್ ಮಾಡಿ, ಸರ್ ಈ ಥರ ನಿಮ್ಮದೊಂದು ಹೆಸರು ಬಂದಿದೆ, ಇದಕ್ಕೇನು ಪ್ರತಿಕ್ರಿಯೆ ಏನು ಅಂತಂತ ಹೇಳ್ಬೋದಲ್ಲ. ಬರೀ ಬಸವರಾಜ್ ಅಂತಂತ ಯಾರೋ ಹೆಸರು ಹಾಕಿ ಅಂತಲ್ಲ ಶಾಸಕರು ಅಂತ ಹೇಳಿದಾರಾ? ಸೊ ಅದನ್ನು ಹೇಳ್ಬೇಕಾಗಿತ್ತಲ್ಲ, ಕೇಳ್ಬೋದಾಗಿತ್ತಲ್ಲ. ಸೊ ಯಾಕೆ ಮಾಡಿದ್ರು? ಬಿದರಹಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿರುವಂತಹ ಜಮೀನು ವಿಚಾರ ಅಂತ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ಬಿದರಹಳ್ಳಿ ಹೋಬಳಿ ಬರ್ತಕ್ಕಂಥದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸಕ್ಕೂ ಕೂಡ ಯಾರೇ ಬಂದರೂ ಕೂಡ ಅಲ್ಲಿನ ಶಾಸಕರಿಗೆ ರೆಫರ್ ಮಾಡ್ತೀನಿ ಹೊರತು ನಾನು ಅದ್ರ ಬಗ್ಗೆ ನಾನು ಯಾವುದು ಕೂಡ ಅಲ್ಲಿನ ಕೆಲಸಗಳ ಬಗ್ಗೆ ಇನ್ನೊಂದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕ್ಷೇತ್ರದ ಜನ ಬಂದಾಗ ಮಾತ್ರ ನಾನು ನನ್ನ ಕ್ಷೇತ್ರದ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡೋಕ್ಕಂತ ಕೆಲಸ ಮಾಡ್ತೀನಿ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆಲಿ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಬೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ರು. 40ಕ್ಕೂ ಹೆಚ್ಚು ಬಾರಿ ಕೊಚ್ಚಿ ಕೊಲೆ, 20 ಬಾರಿ ತಲೆಗೆ ಹೊಡೆದು ಭೀಕರ ಮರ್ಡರ್. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿನ ಮರಣೋತ್ತರ ಪರೀಕ್ಷೆಯಲ್ಲಿ ಮರ್ಡರ್ನ ಭೀಕರತೆ ಬಯಲಾಗಿದೆ. ಕಾರ್ನಲ್ಲಿ ಬಂದ 7-8 ಮಂದಿ 40ಕ್ಕೂ ಹೆಚ್ಚು ಬಾರಿ ಕೊಚ್ಚಿ ಕೊಲೆಗೈದಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬಿಕ್ಲು ಶಿವು ದೇಹದಲ್ಲಿ 40 ಗಾಯದ ಗುರುತುಗಳು ಪತ್ತೆಯಾಗಿವೆ. ಅಷ್ಟೇ ಅಲ್ಲದೆ ತಲೆಗೆ ಬರೋಬ್ಬರಿ 20ಕ್ಕೂ ಹೆಚ್ಚು ಬಾರಿ ಹೊಡೆದು ಡೆಡ್ಲಿ ಮರ್ಡರ್ ಮಾಡಿರುವುದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ. ಇನ್ನು ಪ್ರಕರಣ ಸಂಬಂಧ A3 ಆರೋಪಿ ವಿಮಲ್ ಸೇರಿ 5ರನ್ನ ಭಾರತೀನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತರೆ ಆರೋಪಿಗಳಿಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಆಗಿರುವಂಥದ್ದು ಎಷ್ಟರ ಮಟ್ಟಿಗೆ ಭೀಕರವಾಗಿ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂಥದ್ದು. ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಬೆಚ್ಚು ಬೀಳಿಸುವಂಥ ವರದಿ ಬಯಲಾಗಿದೆ. ದೇಹದ ಮೇಲೆ 40 ಕಡೆಗಳು ಗುರುತು ಬಿದ್ದಿರುವಂಥದ್ದು. 40 ಕಡೆ ಮಚ್ಚಿನ ಗುರುತು ಬಿದ್ದಿದೆ. ಅದರಲ್ಲೂ ದೇಹದ ಮುಂಭಾಗದಲ್ಲಿ, ಎದೆಯ ಭಾಗದಲ್ಲಿ 8 ಗುರುತುಗಳು, ಹಿಂಭಾಗದಲ್ಲಿ ಬೆನ್ನಿನ ಈ ಭಾಗದಲ್ಲಿ ಸುಮಾರು 15 ಗುರುತುಗಳು ಬಿದ್ದಿರುವಂಥದ್ದು. ತಲೆಯನ್ನು ಚೆಚ್ಚಿ ಕೊಂದಿರುವಂಥದ್ದು ಕೂಡ ಬಯಲಾಗಿದೆ. ಈ ರೀತಿ ವೈದ್ಯಕೀಯ ಪರೀಕ್ಷೆಯಲ್ಲಿ 40ಕ್ಕೂ ಹೆಚ್ಚು ಗುರುತುಗಳು, ಮಚ್ಚಿನ ಗುರುತುಗಳು ಬಿದ್ದು ಸಾವನ್ನಪ್ಪಿದೆ ಅನ್ನುವಂಥದ್ದು ಬಯಲಾಗಿದೆ. ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಪರೀಕ್ಷೆಗಳಿಗೆ, ವೈದ್ಯಕೀಯ ಪರೀಕ್ಷೆಗಳಿಗೆ ಹೋಗೋದಿಲ್ಲ. ಕೊಲೆ ಅಂತೇಳಿ ಅದರ ರಿಪೋರ್ಟನ್ನು ಈಗ ವೈದ್ಯರು ಪೊಲೀಸ್ ಇಲಾಖೆಗೆ ಕಳಿಸಿರುವಂಥದ್ದು. ಜೊತೆಗೆ ಮರಣೋತ್ತರ ಪರೀಕ್ಷೆ ಮುಕ್ತಾಯದ ನಂತರ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಒಟ್ನಲ್ಲಿ ಮರ್ಡರ್ ಕೇಸ್ನಲ್ಲಿ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ ಚೀಫ್.